ಮೊದಲನೇ ಪ್ರಶ್ನೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರಗಳು? ಎ ತರಕಾರಿಗಳು, ಬಿ ಹಣ್ಣುಗಳು, ಸಿ ಉಪ್ಪು, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಎರಡನೇ ಪ್ರಶ್ನೆ, ಅತಿಸಾರವನ್ನು ನಿಲ್ಲಿಸಲು ಉತ್ತಮ ಪಾನೀಯ ಯಾವುದು? ಎ ನಿಂಬೆರಸ, ಬಿ ಟೀ, ಸಿ ಹಾಲು, ಡಿ ತೆಂಗಿನ ನೀರು. ಉತ್ತರ ಡಿ ಎಳೆನೀರು ಅಥವಾ ತೆಂಗಿನ ನೀರು. ಅತಿಸಾರವನ್ನು ನಿಲ್ಲಿಸಲು ಉತ್ತಮ ಪಾನೀಯ ಎಂದರೆ ಅದು ಎಳ್ನೀರು ಆಗಿದೆ. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಯು 36 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಎ ನಾಯಿ, ಬಿ ಗೋಸುಂಬೆ, ಸಿ ಹುಲಿ, ಡಿ ಮೇಕೆ. ಉತ್ತರ ಬಿ ಗೋಸುಂಬೆ. ನಾಲ್ಕನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿತ್ತಾಳೆ, ಬಿ ಸೀಬೆಹಣ್ಣು, ಸಿ ಪಪ್ಪಾಯಿ, ಡಿ ಸೇಬು. ಉತ್ತರ ಎ ಕಿತ್ತಾಳೆ. ಐದನೇ ಪ್ರಶ್ನೆ, ಯಾವ ಜೀವಿ ತನ್ನ ದೇಹದ ತೂಕವನ್ನು 2 ಪಟ್ಟು ಹೊತ್ತುಕೊಂಡು ಹೋಗಬಲ್ಲದು? ಎ ಇರುವೆ, ಬಿ ಕುದುರೆ, ಸಿ ಕತ್ತೆ, ಡಿ ಇಲಿ. ಉತ್ತರ ಎ ಇರುವೆ. ಆರನೇ ಪ್ರಶ್ನೆ, ಪಕ್ಷಿಗಳಂತೆ ಗೂಡಿನಲ್ಲಿ ವಾಸಿಸುವ ಜೀವಿ ಯಾವುದು? ಎ ಬಾವಲಿ, ಬಿ ಹಳಿಲು, ಸಿ ಇಲಿ, ಡಿ ಕಾಳಿಂಗ ಸರ್ಪ. ಉತ್ತರ ಡಿ ಕಾಳಿಂಗ ಸರ್ಪ. ಏಳನೇ ಪ್ರಶ್ನೆ, ಗೌತಮ ಬುದ್ಧನ ಮಗನ ಹೆಸರೇನು? ಎ ಕೃಷ್ಣ, ಬಿ ಶ್ಯಾಮ, ಸಿ ಭಗತ್, ಡಿ ರಾಹುಲ್. ಉತ್ತರ ಡಿ ರಾಹುಲ್. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ಯಾವ ನಗರದಲ್ಲಿ ವಿದ್ಯುತ್ ಬಂದಿತು? ಎ ದೆಹಲಿ, ಬಿ ಕೋಲ್ಕತ್ತಾ, ಸಿ ಕರ್ನಾಟಕ, ಡಿ ರಾಜಸ್ಥಾನ್. ಉತ್ತರ ಬಿ ಕೋಲ್ಕತ್ತಾ. ಒಂಬತ್ತನೆಯ ಪ್ರಶ್ನೆ, ರಾಮಾಯಣ ಮಹಾಕಾವ್ಯವನ್ನು ಬರೆದವರು ಯಾರು? ಎ ಕಾಳಿದಾಸ, ಬಿ ವೇದವ್ಯಾಸ, ಡಿ ತುಳಸಿದಾಸ, ಡಿ ವಾಲ್ಮೀಕಿ. ಉತ್ತರ ಡಿ ವಾಲ್ಮೀಕಿ. ಹತ್ತನೆಯ ಪ್ರಶ್ನೆ, ಇಲ್ಲಿಯವರೆಗೆ ಯಾವ ದೇಶದಲ್ಲಿ ಭೂಕಂಪ ಸಂಭವಿಸಿಲ್ಲ? ಎ ಇಟಲಿ, ಬಿ ಚೀನಾ, ಸಿ ನೇಪಾಳ, ಡಿ ನಾರ್ವೆ. ಉತ್ತರ ಡಿ ನಾರ್ವೆ. ಹನ್ನೊಂದನೆಯ ಪ್ರಶ್ನೆ, ಸಮೋಸ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಸಕ್ಕರೆ, ಸಿ ಕ್ಯಾನ್ಸರ್, ಡಿ ಟಿಬಿ. ಉತ್ತರ ಎ ಮಲಬದ್ಧತೆ. ಹನ್ನೆರಡನೇ ಪ್ರಶ್ನೆ, ಗಡಿಯಾರವನ್ನು ಕಂಡುಹಿಡಿದವರು ಯಾರು? ಎ ಥಾಮ್ಸನ್, ಬಿ ಚಾರ್ಲ್ಸ್, ಸಿ ನ್ಯೂಟನ್, ಡಿ ಪೀಟರ್. ಉತ್ತರ ಡಿ ಪೀಟರ್. 13ನೇ ಪ್ರಶ್ನೆ, ಮೊದಲ ಬಾರಿಗೆ ಪರಮಾಣು ಬಾಂಬ್ ಅನ್ನು ಎಲ್ಲಿ ಎಸೆಯಲಾಯಿತು? ಎ ಜಪಾನ್, ಬಿ ಇಂಡಿಯಾ, ಸಿ ಸಿಂಗಾಪುರ್, ಡಿ ಹಿರೋಶಿಮಾ. ಉತ್ತರ ಡಿ ಹಿರೋಶಿಮಾ. 14ನೇ ಪ್ರಶ್ನೆ, ಗಾಂಧಿಯನ್ನು ಮೊದಲ ಬಾರಿಗೆ ನೋಟುಗಳ ಮೇಲೆ ಯಾವಾಗ ಮುದ್ರಿಸಲಾಯಿತು? ಎ 1969, ಬಿ 1979, ಸಿ 1989, ಡಿ 1999. ಉತ್ತರ ಎ 1969. 15ನೇ ಪ್ರಶ್ನೆ, ಯಾವ ಅಂಗವು ದೇಹದಲ್ಲಿ ಮಾನವನ ಯೂರಿನ್ ಅನ್ನು ಉತ್ಪಾದಿಸುತ್ತದೆ? ಎ ಯಕೃತ್, ಬಿ ಪಿತ್ತಕೋಶ, ಸಿ ಹೃದಯ, ಡಿ ಮೂಳೆಗಳು. ಉತ್ತರ ಎ ಯಕೃತ್. 16ನೇ ಪ್ರಶ್ನೆ, ನೋವುಂಟಾದಾಗ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ? ಎ ಕರಡಿ, ಬಿ ಜಿರಾಫೆ, ಸಿ ಮಂಕಿ,
ಡಿ ಕಾಂಗರು. ಉತ್ತರ ಎ ಕರಡಿ. 17ನೇ ಪ್ರಶ್ನೆ, ಯಾವ ಹಣ್ಣಿನಿಂದ ನಾವು ಎಣ್ಣೆಯನ್ನು ಪಡೆಯುತ್ತೇವೆ? ಎ ತೆಂಗಿನಕಾಯಿ, ಬಿ ಬಾಳೆಹಣ್ಣು, ಸಿ ಮಾವು, ಡಿ ಹಲಸು. ಉತ್ತರ ಎ ತೆಂಗಿನಕಾಯಿ. 18ನೇ ಪ್ರಶ್ನೆ, ಯಾವ ಹಕ್ಕಿ ತನ್ನ ಕಿವಿಯಿಂದ ನೋಡುತ್ತದೆ? ಎ ಪಾರಿವಾಳ, ಬಿ ನವಿಲು, ಸಿ ಕುದುರೆ, ಡಿ ಗೂಬೆ. ಉತ್ತರ ಡಿ ಗೂಬೆ. 19ನೇ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವು 2 ರಾಜಧಾನಿಗಳನ್ನು ಹೊಂದಿದೆ? ಎ ಕೇರಳ, ಬಿ ಗುಜರಾತ್, ಸಿ ಮುಂಬೈ, ಡಿ ಜಮ್ಮು ಕಾಶ್ಮೀರ್. ಉತ್ತರ ಡಿ ಜಮ್ಮು ಕಾಶ್ಮೀರ್. 20ನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಭೂಕಂಪಗಳನ್ನು ಹೊಂದಿರುವ ದೇಶ ಯಾವುದು? ಎ ಜಪಾನ್, ಬಿ ನೇಪಾಳ, ಸಿ ಭಾರತ, ಡಿ ಬಾಂಗ್ಲಾದೇಶ್. ಉತ್ತರ ಎ ಜಪಾನ್. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಯಾವುದು? ಎ IPS, ಬಿ BSF, ಸಿ ಆರ್ಮಿ, ಡಿ IAS. ಉತ್ತರ ಡಿ IAS. ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಉದ್ಯೋಗ ಅಂದರೆ IAS ಆಗಿದೆ. ಯಾವ ತರಕಾರಿ ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು? ಎ ಟೊಮ್ಯಾಟೊ, ಬಿ ಕುಂಬಳಕಾಯಿ, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಎ ಟೊಮ್ಯಾಟೊ. ಟೊಮ್ಯಾಟೊ ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು. ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಎ ನೈಜೀರಿಯಾ, ಬಿ ವಿಯೆಟ್ನಾಂ, ಸಿ ಬಾಂಗ್ಲಾದೇಶ, ಡಿ ಮಲೇಷಿಯಾ. ಉತ್ತರ ಡಿ ಮಲೇಷಿಯಾ. ಮಲೇಷಿಯಾ ಸರ್ಕಾರ ಹಳದಿ ಬಟ್ಟೆಯನ್ನು ನಿಷೇಧಿಸಿತು. ಹಳದಿ ಬಟ್ಟೆಗಳನ್ನು ಪ್ರತಿಭಟನೆ ಸಂಕೇತ ಮತ್ತು ಭದ್ರತೆಗೆ ಬೆದರಿಕೆ ಎಂದು ಪರಿಗಣಿಸಲಾಗಿದೆ. ಆಹಾರದ ಕೊರತೆಯಿಂದ ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬಿಸ್ಕೆಟ್ಗಳನ್ನು ತಿನ್ನುತ್ತಾರೆ? ಎ ನೇಪಾಳ, ಬಿ ಭೂತಾನ್, ಸಿ ಜಪಾನ್, ಡಿ ಐಟಿ. ಉತ್ತರ ಡಿ ಐಟಿ. ಆಹಾರದ ಕೊರತೆಯಿಂದ ಐಟಿ ದೇಶದ ಜನರು ಮಣ್ಣಿನಿಂದ ಮಾಡಿದ ಬಿಸ್ಕೆಟ್ಗಳನ್ನು ತಿನ್ನುತ್ತಾರೆ. ಯಾವ ಕ್ರೀಡೆಯನ್ನು ಅಮೆರಿಕನ್ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಗುತ್ತದೆ? ಎ ಬಾಸ್ಕೆಟ್ಬಾಲ್, ಬಿ ಬೇಸ್ಬಾಲ್, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಉತ್ತರ ಬಿ ಬೇಸ್ಬಾಲ್. ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್. ಇದು ಬ್ಯಾಟ್ ಮತ್ತು ಚೆಂಡಿನೊಂದಿಗೆ ಆಡುವ ಅಮೆರಿಕನ್ ಕ್ರೀಡೆಯಾಗಿದೆ. ಯಾವ ಹಣ್ಣು ಫ್ರಿಜ್ನಲ್ಲಿ ದೀರ್ಘಕಾಲ ಉಳಿಯುತ್ತದೆ? ಎ ಸೇಬುಹಣ್ಣು, ಬಿ ಬಾಳೆಹಣ್ಣು, ಸಿ ಅವಕಾಡೊ ಹಣ್ಣು, ಡಿ ಬೆರ್ರಿ ಹಣ್ಣು. ಉತ್ತರ ಎ ಸೇಬುಹಣ್ಣು. ಸೇಬುಗಳು ಈ ಅನುಕೂಲಕರ ಮತ್ತು ಕೈಗೆಟುಕುವ ಹಣ್ಣು. ಫ್ರಿಜ್ನಲ್ಲಿ 2 ತಿಂಗಳವರೆಗೆ ಇರುತ್ತದೆ.